जिम मेरा फोटो है सुरेश का पहले उनको आपको है ರಾತ್ರಿಯ ಸಮಯ. ಸುರೇಶ್ ವರ್ಮಾ ಅನ್ನೋ ಹೆಸರಿನ ವ್ಯಕ್ತಿ ಆಗ್ರಾದಲ್ಲಿರುವ ತನ್ನ ಸುರೇಶ್ ರೇಡಿಯೋ ಶಾಪ್ ಅನ್ನು ಬಂದ್ ಮಾಡಿ ಅವತ್ತಿನ ದಿನದ ವ್ಯಾಪಾರದ ನಂತರ ಮನೆ ಕಡೆಗೆ ಅಂತ ಹೊರಟಿದ್ದ. ಅವತ್ತಿನ ದಿನ ಅವನ ಅಂಗಡಿಯಲ್ಲಿ ವ್ಯಾಪಾರ ತುಂಬಾ ಚೆನ್ನಾಗಿ ನಡೆದಿತ್ತು. ಮನೆಗೆ ಹೋಗಿ ಹೆಂಡತಿ ಮಕ್ಕಳ ಜೊತೆ ಊಟ ಮಾಡಬೇಕು ಅಂತ ಗಾಡಿಯಲ್ಲಿ ಕೂತು ಮನೆ ಕಡೆಗೆ ಹೊರಟ ಸುರೇಶ್ ಗಾಡಿಯ ರೇಡಿಯೋ ಅಲ್ಲಿ ಹಾಡು ಪ್ಲೇ ಮಾಡಿ ತನ್ನದೇ ಲೋಕದಲ್ಲಿ ತೇಲಾಡುತ್ತಿದ್ದ. ಕೆಲವೇ ಕಿಲೋಮೀಟರ್ ಡ್ರೈವ್ ಮಾಡಿದ ನಂತರ ಫೈನಲಿ ಅವನು ಮನೆಯ ಮೈನ್ ಗೇಟ್ ಕಡೆ ಬಂದು ಮುಟ್ಟಿದ್ದ. ಪ್ರತಿದಿನದ ತರಾನೇ ಅವತ್ತು ಕೂಡ ಮನೆಯ ಮೈನ್ ಗೇಟ್ ಬಂದಿತ್ತು. ಹೆಂಡತಿಗೆ ಸಿಗ್ನಲ್ ಕೊಡಬೇಕು ಎಂದು ಸುರೇಶ್ ಕಾರ್ನ ಹಾರ್ನ್ ಅನ್ನು ಹೊಡಿತಾನೆ ಹಾಗೂ ಕಾರಲ್ಲೇ ಕೂತು ಗೇಟ್ ಓಪನ್ ಆಗೋದಕ್ಕೆ ಅಂತ ವೇಟ್ ಮಾಡ್ತಾನೆ. ಈ ಹಾರ್ನ್ ಹೊಡೆದ ತಕ್ಷಣವೇ ಯಾರೋ ಇಬ್ರು ವ್ಯಕ್ತಿಗಳು ಗೇಟ್ ನ ಸೈಡ್ ನಿಂದ ಸುರೇಶ್ ಕೂತಿದ್ದ ಕಾರ್ನ ಕಡೆಗೆ ಬರ್ತಾರೆ. ಇದು ಯಾವ ತರ ಇತ್ತು ಅಂದ್ರೆ ಅವರು ಅವನಿಗೋಸ್ಕರನೇ ಕಾತು ಕೂತ ಹಾಗಿತ್ತು. ಅವರ ನಡುವೆ ಏನು ಮಾತುಕತೆ ನಡೆದಿರಲಿಲ್ಲ, ಯಾವುದೇ ಜಗಳ ಅಥವಾ ಗಲಾಟೆ ಏನೂ ನಡೆದಿರಲಿಲ್ಲ. ಅವರು ಸುರೇಶ್ನ ಕಡೆ ಬಂದವರು ಕೈಯಲ್ಲಿದ್ದ ಗನ್ನನ್ನು ಎತ್ತುತ್ತಾರೆ ಹಾಗೂ ಒಂದು ಗನ್, ಒಂದು ಬುಲೆಟ್ ಹಾಗೂ ಸುರೇಶ್ನ ಸ್ಥಳದಲ್ಲೇ ಸಾವು. ಆ ಬುಲೆಟ್ ಡೈರೆಕ್ಟ್ ಸುರೇಶ್ನ ತಲೆಗೆ ಹೊಡೆಯಲಾಗಿತ್ತು. ಇದೇ ಹೊತ್ತಲ್ಲಿ ಈ ಶಬ್ದ ಮನೆಯ ಒಳಗೆ ಇದ್ದ ಅವನ ಹೆಂಡತಿ ಹಾಗೂ ತಂದೆ ತಾಯಿ ಕೂಡ ಕೇಳಿದ್ರು. ಹೊರಗೆ ಓಡಿ ಬಂದು ಏನಾಯ್ತು ಅಂತ ನೋಡಿದ್ರೆ ಜೀವ ಇಲ್ಲದ ಅವರ ಮಗ ಗಂಡ ಕಾರ್ನ ಒಳಗೆ ಬಿದ್ದಿದ್ದ ಹಾಗೂ ಈ ಕೃತ್ಯ ಎಸಗಿದ ವ್ಯಕ್ತಿಗಳು ಅಲ್ಲಿಂದ ಪರಾರಿಯಾಗಿದ್ರು. ಈ ವಿಷಯ ಪೊಲೀಸರಿಗೂ ಗೊತ್ತಾಗುತ್ತೆ, ಕೇಸ್ ಕೂಡ ಫೈಲ್ ಆಗುತ್ತೆ. ಆದ್ರೆ ಯಾರು ಕೊಲೆ ಮಾಡಿದ್ರು ಅಂತ ಯಾರಿಗೂ ಕಂಡು ಹಿಡಿಯೋದಕ್ಕಾಗಿರ್ಲಿಲ್ಲ. ಸುರೇಶ್ನ ಪೋಸ್ಟ್ ಮಾರ್ಟಮ್ ನಡೆಯುತ್ತೆ, ಅಂತ್ಯ ಸಂಸ್ಕಾರನೂ ನಡೆಯುತ್ತೆ ಹಾಗೂ ಅವನ ಅಸ್ಥಿಯನ್ನು ನೀರಿನ ಪಾಲು ಮಾಡಲಾಗುತ್ತೆ. ದಿನ ಕಳೀತಾ ಇದ್ದ ಹಾಗೆ ಈ ಘಟನೆಯನ್ನು ಜನರು ಮರೆತು ಬಿಡ್ತಾರೆ. ಸುರೇಶ್ ರೇಡಿಯೋ ಶಾಪ್ ಮತ್ತೆ ಓಪನ್ ಆಗುತ್ತೆ. ಈ ಸತಿ ಆ ಅಂಗಡಿಯಲ್ಲಿ ಸುರೇಶ್ ಇರ್ಲಿಲ್ಲ. ಅವನ ಹೆಂಡತಿ ಉಮಾ ತನ್ನ ಹಾಗೂ ತನ್ನ ಮಕ್ಕಳ ಜೀವನವನ್ನು ನಡೆಸೋದಕ್ಕೆ ಅಂತ ಆ ಅಂಗಡಿಯನ್ನು ಮತ್ತೆ ಓಪನ್ ಮಾಡಿದ್ಲು. ಮಧ್ಯಾಹ್ನದ ಸಮಯ. ಸುರೇಶ್ ರೇಡಿಯೋ ಶಾಪ್ ಓಪನ್ ಇತ್ತು. ಅಂಗಡಿಯ ಒಳಗೆ ಉಮಾ ತನ್ನ ದಿನನಿತ್ಯದ ಕೆಲಸದಲ್ಲಿ ಭಾಗಿಯಾಗಿದ್ಲು. ಅದೇ ಹೊತ್ತಲ್ಲಿ ಒಬ್ಬ ಹುಡುಗ ಆ ಅಂಗಡಿ ಒಳಗ್ ಬರ್ತಾನೆ. ಅವನು ತುಂಬಾ ನರ್ವಸ್ ಆಗಿದ್ದ. ಏನೋ ಮಾತನಾಡೋದಕ್ಕೆ ಪ್ರಯತ್ನ ಪಟ್ಟ ಹಾಗೆ ಇತ್ತು, ಆದ್ರೆ ಅವನ ಬಾಯಿಂದ ಶಬ್ದಾನೇ ಹೊರಗೆ ಬರ್ತಾ ಇರಲಿಲ್ಲ. ಉಮಾ ಕೇಳ್ತಾಳೆ, ಏನು ಬೇಕು? ಆ ಹುಡುಗ ಅವನ ಹಣೆಯಲ್ಲಿದ್ದ ಬೆವರನ್ನು ಒರೆಸುತ್ತಾ ಲೋ ವಾಯ್ಸ್ ಅಲ್ಲಿ ಹೇಳ್ತಾನೆ, ಸುರೇಶ್ ಅವರು ಇದ್ದಾರಾ? ಉಮಾ ಹೇಳ್ತಾಳೆ, ಅವರ ದೇಹಾಂತ ಆಗಿ 4 ವರ್ಷ ಆಗಿದೆ. ನಾನು ಅವರ ಹೆಂಡತಿ ಉಮಾ. ಯಾಕೆ, ಏನ್ ಬೇಕಿತ್ತು? ಇದನ್ನು ಕೇಳಿದ ಹುಡುಗ ಅಲ್ಲೇ ಫ್ರೀಸ್ ಆದಾಗಿದ್ದ. ಕೈ ನಡುಗ್ತಾ ಇತ್ತು. ತೊದಲು ಮಾತಿನಲ್ಲಿ ಅವನು ಉಮಾನ ಕಡೆಗೆ ನೋಡಿ ಹೇಳ್ತಾನೆ, ನನ್ಗೆ ನಿಮ್ಮ ಹತ್ರ ಏನೋ ಹೇಳಬೇಕು. ನಿಮ್ಮ ಗಂಡ ಸುರೇಶ್ ವರ್ಮಾ, ಅದು ಸುರೇಶ್ ನಮ್ಮ ಮನೆಯಲ್ಲಿದ್ದಾನೆ. ಅವನು ನನ್ನ ತಮ್ಮ. ಅವನ ವಯಸ್ಸು ಈಗ 4 ವರ್ಷ. ನಮಸ್ಕಾರ ಎಲ್ಲರಿಗೂ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವಿಡಿಯೋ ತುಂಬಾ ಕಾಂಟ್ರವರ್ಷಿಯಲ್ ಹಾಗೂ ತುಂಬಾ ಡಿಸ್ಟರ್ಬಿಂಗ್ ಕೇಸ್ ಆಗಿದೆ ಇಂಡಿಯನ್ ಹಿಸ್ಟ್ರಿಯಲ್ಲೇ. ಇದು ಬರೀ ಒಂದು ಮರ್ಡರ್ ಕೇಸ್ ಅಲ್ಲ. ನಿಮ್ಗೆ ನಾನು ಹೀಗೆ ಹೇಳಿದ್ರೆ ಏನ್ ಹೇಳ್ತೀರಾ? ಒಬ್ಬ ವ್ಯಕ್ತಿಯ ಕೊಲೆ ನಡೆದಿತ್ತು, ಆ ವ್ಯಕ್ತಿಯ ಪುನರ್ಜನ್ಮ ಆಗುತ್ತೆ ಬೇರೆ ಊರಿನಲ್ಲಿ ಹಾಗೂ ಬೇರೆ ಫ್ಯಾಮಿಲಿಯಲ್ಲಿ. ಆ ಪುನರ್ಜನ್ಮ ಆಗಿ ಬಂದ ಮಗುವಿಗೆ ಎಲ್ಲಾ ನೆನಪಿದೆ ಹಾಗೂ ಆ ಮಗು ಅವನ ಹಿಂದಿನ ಜನ್ಮದ ಫ್ಯಾಮಿಲಿಯನ್ನು ಹುಡುಕ್ತಾನೆ. ಅಂಡ್ ಆಲ್ಸೋ ಅವನದ್ದೇ ಮರ್ಡರ್ ಕೇಸ್ ಸಾಲ್ವ್ ಕೂಡ ಆಗುತ್ತೆ. ನಿಮ್ಗೆ ಇದನ್ನೆಲ್ಲ ಕೇಳಿ ತಮಾಷೆ ಅನಿಸ್ಬೋದು, ಗಾಳಿ ಮಾತು ಅನಿಸ್ಬೋದು, ಅಥವಾ ನೀವು ನಂಬಲೂಬಹುದು. ನಿಮ್ಮ ನಂಬಿಕೆ ಏನಂತ ನಂಗೆ ಗೊತ್ತಿಲ್ಲ. ಆದ್ರೆ ವಾಟ್ ಇಫ್ ಐ ಟೆಲ್ ಯು, ಈ ಕೇಸ್ ನಮ್ಮ ಭಾರತದ ಇತಿಹಾಸದಲ್ಲೇ ಒಂದೇ ನೋಡ್ಲಿ ಕೇಸ್ ಆಗಿದೆ ಯಾವುದರಲ್ಲಿ ನ್ಯಾಯಾಲಯ ಒಂದು ಪುನರ್ಜನ್ಮದ ಕಥೆಯನ್ನು ಕನ್ಸಿಡರ್ ಮಾಡಿತ್ತು. ಬರೀ ಅಷ್ಟೇ ಅಲ್ಲ, ಈ ಕೇಸ್ ಇಂಟರ್ನ್ಯಾಷನಲ್ ಮೀಡಿಯಾದಲ್ಲೂ ಡಿಬೇಟ್ಗೆ ಕಾರಣ ಆಗಿತ್ತು. ಈ ಕೇಸ್ ಅನ್ನು ಸೈಕಾಲಜಿಸ್ಟ್ ಹಾಗೂ ರಿಸರ್ಚರ್ಸ್ ಇನ್ವೆಸ್ಟಿಗೇಟ್ ಕೂಡ ಮಾಡಿದ್ರು. ಅಂಡ್ ದಿಸ್ ಈಸ್ ಒನ್ ಆಫ್ ದ ಕ್ರೇಜಿಯಸ್ಟ್ ಸ್ಟೋರಿ ಆಗಿದೆ ನಾನು ಕೇಳಿರೋದ್ರಲ್ಲಿ. ನಾನು ಸುಮ್ನೆ ಹೇಳ್ತಾ ಇಲ್ಲ, ಮುಂದೆ ಬರುವ ಡೀಟೇಲ್ಸ್ ಅನ್ನು ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಸೊ ನಿಮ್ಮ ಹೆಚ್ಚೇನು ಟೈಮ್ ವೇಸ್ಟ್ ಮಾಡದೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಗೋ.
ಡಿಸೆಂಬರ್ 1983 ಆಗ್ರಾದಿಂದ 50 ಕಿಲೋಮೀಟರ್ ದೂರ ಭಾಡ್ ಅನ್ನೋ ಒಂದು ಸಣ್ಣ ಹಳ್ಳಿಯಲ್ಲಿ ಒಂದು ಸಿಂಗ್ ಫ್ಯಾಮಿಲಿಯ ಮನೆಯಲ್ಲಿ ಒಂದು ಗಂಡು ಮಗುವಿನ ಜನ್ಮ ಆಗುತ್ತೆ. ಆ ಮಗುವಿನ ಪೇರೆಂಟ್ಸ್ ಅವನಿಗೆ ಟೀಟು ಸಿಂಗ್ ಅಂತ ಹೆಸರಿಡ್ತಾರೆ. ಇದೊಂದು ಬಡ ಕುಟುಂಬ ಆಗಿತ್ತು ಹಾಗೂ ಟೀಟು ಸಿಂಗ್ ಆ ಮನೆಯ 6ನೇ ಮಗು ಆಗಿದ್ದ. ಇಟ್ ಈಸ್ ಆಬ್ವಿಯಸ್, ಟೀಟು ಆ ಮನೆಯ ಎಲ್ಲರಿಗಿಂತ ಚಿಕ್ಕ ಮಗು ಆಗಿದ್ರಿಂದ ಅವನು ಎಲ್ಲರ ಫೇವರೆಟ್ ಮಗು ಆಗಿದ್ದ. ಮೊದಲ 1 ವರ್ಷ ಅವನು ಎಲ್ಲರ ತರಾನೇ ನಾರ್ಮಲ್ ಮಗು ಆಗಿದ್ದ. ಆದ್ರೆ ಟೀಟು ಅಲ್ಲಿ ಒಂದು ಸ್ಪೆಷಾಲಿಟಿ ಇತ್ತು. ಅವನು ತುಂಬಾ ಬೇಗ ನಡೆಯೋದಕ್ಕೆ ಹಾಗೂ ಮಾತನಾಡೋದಕ್ಕೆ ಕಲ್ತಿದ್ದ. ಟೀಟು 2 ವರ್ಷದವನಾಗಿದ್ದಾಗ ಅವನಲ್ಲಿ ಚೇಂಜಸ್ ಎಲ್ಲ ಆಗೋದಕ್ಕೆ ಶುರು ಆಗಿತ್ತು. ಅವನು ಏನೆಲ್ಲ ಹೇಳೋದಕ್ಕೆ ಶುರು ಮಾಡಿದ್ದ. ಸುರೇಶ್ ಆಗ್ರಾ ಇಂತದ್ದೆಲ್ಲ ರ್ಯಾಂಡಮ್ ವರ್ಡ್ಸ್ ಎಲ್ಲ ಹೇಳ್ತಾ ಇದ್ದ. ಮನೆಯವರಿಗೆ ಅವನು ಏನು ಹೇಳ್ತಾ ಇದ್ದಾನಂತ ಅರ್ಥ ಆಗಿರ್ಲಿಲ್ಲ. ಸಣ್ಣ ಮಕ್ಕಳು ಇಲ್ದಿದ್ರು ಏನೆಲ್ಲ ಹೇಳ್ತಾ ಇರ್ತಾರಂತ ಅವನ ಮಾತಿಗಷ್ಟು ಗಮನ ಕೊಟ್ಟಿರ್ಲಿಲ್ಲ ಅವರು. ಆದ್ರೆ ಯಾವಾಗ ಟೀಟು 3 ವರ್ಷದ ಮಗು ಆದ್ನೋ ಅವಾಗಿಂದ ಅವನ ಬಿಹೇವಿಯರ್ ತುಂಬಾ ಅಗ್ರೆಸಿವ್ ಆಗೋದಕ್ಕೆ ಶುರು ಆಗಿತ್ತು. ಅವನು ಅವರ ಮನೆಯವರಿಗೆಲ್ಲ ಹೇಳೋದಕ್ಕೆ ಶುರು ಮಾಡಿದ್ದ, ನೀವು ನನ್ನ ತಂದೆ ತಾಯಿ ಅಲ್ಲ, ಇಂಥ ಗುಡಿಸಲಲ್ಲಿ ನಂಗಿರೋದಕ್ಕೆ ಇಷ್ಟ ಇಲ್ಲ, ನಂದು ಆಗ್ರಾದಲ್ಲೊಂದು ತುಂಬಾ ದೊಡ್ಡ ಮನೆ ಇದೆ ಹಾಗೂ ನನ್ನನ್ನು ಆ ಮನೆ ಕರ್ಕೊಂಡೋಗಿ. ಒಮ್ಮೆ ಟೀಟುನ ತಾಯಿ ತುಂಬಾ ಅತ್ತಿದ್ಲು. ಅದು ಯಾಕಂದ್ರೆ ಟೀಟು ಅವನ ತಾಯಿ ಜೊತೆ ಹೊರಗೆ ಹೋದಾಗ ಅವನು ತಾಯಿಗೆ ತುಂಬಾ ಹೀಯಾಳಿಸಿ ಹೇಳಿದ್ದ, ಏನಿದು ನೀವು ಹರಿದೋಗಿರೋ ಸೀರೆ ಹಾಕೊಂಡಿರೋದು, ನನ್ಗೆ ನಿಮ್ ಜೊತೆ ಹೋಗೋದಕ್ಕೆ ನಾಚಿಕೆ ಆಗುತ್ತೆ. ಆಗ್ರಾದಲ್ಲಿರುವ ನನ್ನ ತಾಯಿ ಗೊತ್ತಿದೆ ಎಂತ ಸೀರೆ ಹಾಕೋದು, ಅವಳ ಒಂದೊಂದು ಸೀರೆಗೆ 2,000 ರೂಪಾಯಿ. ನನ್ಗೆ ವಾಪಸ್ ನನ್ನ ಆಗ್ರಾದಲ್ಲಿರುವ ಮನೆ ಕರ್ಕೊಂಡೋಗಿ, ನಾನೀ ಬಡ ಕುಟುಂಬದಲ್ಲಿ ಇರೋದಿಲ್ಲ ಅಂತ. ಇದನ್ನೆಲ್ಲ ನೋಡಿದ ಟೀಟುನ ಪೇರೆಂಟ್ಸ್ ತುಂಬಾ ವರಿಡ್ ಆಗಿದ್ರು. ನಮ್ಮ ಮಗ ಯಾಕೆ ಈ ತರ ಮಾಡ್ತಾ ಇದ್ದಾನಂತ ಅವ್ರಿಗೆ ಗೊತ್ತಾಗಿರ್ಲಿಲ್ಲ. ದಿನ ಕಳೀತಾ ಇದ್ದಾಗೆ ಟೀಟುನ ಉಚ್ಚಾರ ತುಂಬಾ ಕ್ಲಿಯರ್ ಆಗೋದಕ್ಕೆ ಶುರು ಆಗಿತ್ತು. ಅವನು ಆಗ್ರಾದಲ್ಲೊಂದು ಮಾರ್ಕೆಟ್, ಸದಾರ್ ಬಜಾರ್ ಅಂತ, ಹಾಗೂ ಈ ಮಾರ್ಕೆಟ್ ಅಲ್ಲಿ ಒಂದು ಶಾಪ್, ಸುರೇಶ್ ರೇಡಿಯೋ ಶಾಪ್, ಇದ್ರ ಬಗ್ಗೆ ಪದೇ ಹೇಳ್ತಾ ಇದ್ದ. ಟೀಟುಗೆ ಟೀಟು ಅಂತ ಕರೆದ್ರು ಸಿಟ್ಟು ಬರ್ತಾ ಇತ್ತು. ನನ್ನ ಹೆಸರು ಟೀಟು ಅಲ್ಲ, ಸುರೇಶ್ ಅಂತ ಹೇಳ್ತಾ ಇದ್ದ. ಅವನು ಹೇಳ್ತಾ ಇದ್ದ, ಸದಾರ್ ಬಜಾರ್ ಅಲ್ಲಿ ನಂದೇ ಆದ ಒಂದು ಶಾಪ್ ಇದೆ, ನನ್ಗೆ ಹೆಂಡತಿದ್ದಾಳೆ, ನನ್ಗೆ ಮಕ್ಕಳಿದ್ದಾರೆ, ಮತ್ತೆ ಎಲ್ಲಾದ್ರೂ ಬಸ್ಸಲ್ಲಿ ಅವನ ಜೊತೆ ಹೋದ್ರೆ ಅವನ ಗೋಳು ಕೇಳೋದಕ್ಕಾಗುದಿಲ್ಲ, ಅಷ್ಟು ಉಪದ್ರ ಮಾಡ್ತಾ ಇದ್ದ. ಏನಿದು ಗಲೀಜು ಬಸ್ಸಲ್ಲಿ ನನ್ನನ್ನು ಕರ್ಕೊಂಡು ಹೋಗ್ತಾ ಇರೋದು, ನನ್ನ ಹತ್ರ ನನ್ನದೇ ಆದ ಕಾರ್ ಇದೆ, ನಂಗೆ ಅದ್ರಲ್ಲಿ ಕರ್ಕೊಂಡು ಹೋಗಿ ಅಂತ. ನೋಡಿ, ಈಗ ವಿಷಯ ಏನು ಅಂದ್ರೆ, ಇಂತಹದೆಲ್ಲ ಥಾಟ್ಸ್ ಏನಿದೆ ಇದು ಚಿಕ್ಕ ಮಕ್ಕಳ ತಲೆಯಲ್ಲಿ ಬರೋದಿಲ್ಲ. ಅವರಿಗೆ ಬಡವರು ಶ್ರೀಮಂತರು ಇದೆಲ್ಲ ಗೊತ್ತಿರೋದಿಲ್ಲ. ಆದ್ರೆ ಟೀಟು ಅಲ್ಲಿ ಏನಂದ್ರೆ, ಅವನು ಚಿಕ್ಕ ಮಕ್ಕಳ ತರ ಬಿಹೇವ್ ಮಾಡ್ತಾ ಇರ್ಲಿಲ್ಲ. ಅವನ ಬಿಹೇವಿಯರ್ ನೋಡಿದ್ರೆ ನಿಮ್ಗೆ ಯಾರೊಬ್ಬ ತುಂಬಾ ದೊಡ್ಡ ಗಂಡಸು ಮಾತಾಡ್ತಾ ಇದ್ದಾನಂದಾಗೆ ಫೀಲ್ ಆಗುತ್ತೆ. ಒಂದು ದಿನ ಏನಾಗುತ್ತೆ ಅಂದ್ರೆ, ಟೀಟುನ ತಂದೆ ಯಾವುದೋ ಒಂದು ಕೆಲಸದ ವಿಷಯದಲ್ಲಂತ ಆಗ್ರಾಕ್ಕೆ ಹೋಗಿದ್ರು. ಅವರು ಅಲ್ಲಿಂದ ಬಂದಾಗ ಈ ವಿಷಯ ಟೀಟು ಗೊತ್ತಾಗುತ್ತೆ. ಅವನಿಗೆ ಹೇಳದೆ ಆಗ್ರಾಕ್ಕೆ ಹೋಗಿ ಬಂದ್ರು ಅಂತ ಗೊತ್ತಾದ ಟೀಟು ಮನೆಯಲ್ಲಿ ತುಂಬಾ ಅಗ್ರೆಸಿವ್ ಆಗಿ ಬಿಹೇವ್ ಮಾಡಿದ್ದ. ಇಡೀ ಮನೆಯನ್ನೇ ಎತ್ತಿ ತಲೆ ಮೇಲೆ ಇಟ್ಟಾಗೆ ಸಿಕ್ಕ ವಸ್ತು ಎಲ್ಲ ಆ ಕಡೆ ಎಸೆಯೋದು, ಮನೆಯವರಿಗೆ ಬೈಯೋದು, ಈ ತರ ಎಲ್ಲ. ಒಂದು ದಿನ ಅವನು ಸಣ್ಣ ಬ್ಯಾಗ್ ಅಲ್ಲಿ ತನ್ನ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಹೊರಟಿದ್ದ. ನೀವು ನನ್ನನ್ನು ಆಗ್ರಾಕ್ಕೆ ಕರ್ಕೊಂಡು ಹೋಗೋದಿಲ್ಲ ಅಲ್ವಾ, ನಾನೇ ಹೋಗ್ತೀನಿ ಅಂತ. ನೋಡಿ, ಇದನ್ನೆಲ್ಲ ಮಾಡ್ತಾ ಇರೋದು 3 ವರ್ಷದ ಒಂದು ಮಗು. ಇಮ್ಯಾಜಿನ್ ಮಾಡಿ ನೀವು, ಅದು ಅಂಗನವಾಡಿಗೆ ಹೋಗೋ ವಯಸ್ಸು ಕೂಡ ಅಲ್ಲ. ಸೊ ಇವೆನ್ಚುಯಲಿ ಏನಾಗಿತ್ತು ಅಂದ್ರೆ, ಟೀಟುನ ಈ ಬಿಹೇವಿಯರ್ ಏನಿದೆ ಅದು ಮನೆಯವರಿಗೆ ತುಂಬಾ ತೊಂದರೆ ಕೊಟ್ಟಿತ್ತು. ಆದ್ರೆ ಮಗು ಸುಮ್ನೆ ಏನೆಲ್ಲ ಹೇಳ್ತಾ ಇದ್ದಾನಂತ ಅವರು ಇಗ್ನೋರ್ ಮಾಡ್ತಾ ಇದ್ರು. ಬಟ್ ಅದೇ ಮನೆಯಲ್ಲಿ ಎಲ್ಲರಿಗಿಂತ ದೊಡ್ಡವನು ಟೀಟುನ ಅಣ್ಣ ಅಶೋಕ್, ಇವನು ಏನ್ ಹೇಳ್ತಾ ಇದ್ದಾನಂತ ನೋಡೇ ಬಿಡ್ತೀನಂತ ಯಾರಿಗೂ ಹೇಳದೆ ಆಗ್ರಾಕ್ಕೆ ಹೋಗಿ ನೋಡುವ ಪ್ಲಾನ್ ಮಾಡ್ತಾನೆ. ಅವನ ಪ್ಲಾನ್ ಏನಿತ್ತು ಅಂದ್ರೆ, ಆಗ್ರಾಕ್ಕೆ ಹೋಗಿ ನೋಡೋದು ಅದರಲ್ಲಿ ಸದಾರ್ ಬಜಾರ್ ಎಲ್ಲಿದೆ ಅಂತ, ಹಾಗೂ ಈ ಸದಾರ್ ಬಜಾರ್ ಅಲ್ಲಿ ನಿಜವಾಗ್ಲೂ ಸುರೇಶ್ ರೇಡಿಯೋ ಶಾಪ್ ಇದೆಯಾ ಇಲ್ವಾ ಅಂತ ನೋಡೋದು. ಅಂಡ್ ಅವನು ಅದೇ ಮಾಡ್ತಾನೆ. ಒಂದು ದಿನ ಅವನು ಯಾರಿಗೂ ಹೇಳದೆ ಆಗ್ರಾಕ್ಕೆ ಹೋಗ್ತಾನೆ ಹಾಗೂ ಆಗ್ರಾದಲ್ಲಿ ಸದಾರ್ ಬಜಾರ್ ಅನ್ನು ಹುಡುಕ್ತಾನೆ. ಸದಾರ್ ಬಜಾರ್ ಅಲ್ಲಿ ಮುಟ್ಟಿದವನು ಅದೇ ಬಜಾರ್ ಅಲ್ಲಿ ಸುರೇಶ್ ರೇಡಿಯೋ ಶಾಪ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾನೆ. ಇಡೀ ದಿನ ಹುಡುಕಿದ್ರು ಅವನಿಗೆ ಸುರೇಶ್ ರೇಡಿಯೋ ಶಾಪ್ ಸಿಕ್ಕಿರ್ಲಿಲ್ಲ. ಏನೋ 4 ವರ್ಷದ ನನ್ನ ತಮ್ಮ ಏನೆಲ್ಲ ಹೇಳ್ತಾ ಇದ್ದಾನೆ ಅದನ್ನು ಕೇಳಿ ನಾನು ಇಲ್ಲಿಗೆ ಬಂದಿದ್ದೀನಲ್ವಾ, ನನ್ಗೆ ಹುಚ್ಚು ಅಂತ ಅಲ್ಲಿಂದ ರಿಟರ್ನ್ ಬರುವಾಗ ಅವನು ತಪ್ಪಿ ಒಂದು ರಾಂಗ್ ರೂಟ್ ಅಲ್ಲಿ ಎಂಟರ್ ಆಗ್ತಾನೆ. ಅದೇ ರೂಟ್ ಅಲ್ಲಿ ಮುಂದಕ್ಕೆ ನಡ್ಕೊಂಡು ಹೋಗ್ತಾ ಇರುವಾಗ ಅವನ ಕಣ್ಣು ಒಂದು ಅಂಗಡಿಯ ಬೋರ್ಡ್ ನ ಮೇಲೆ ಬೀಳುತ್ತೆ. ಆ ಬೋರ್ಡ್ ಅನ್ನು ನೋಡಿದ ಅಶೋಕ್ ಅಲ್ಲೇ ಶಾಕ್ ಆಗಿ ನಿಂತು ಬಿಡ್ತಾನೆ. ಅವನು ಲಿಟ್ರಲಿ ಆಗ್ರಾಕ್ಕೆ ಯಾವತ್ತು ಬಂದಿರದ ಬರೀ 3 ವರ್ಷದ ಒಂದು ಮಗು ಹೇಳಿರುವ ಇಮ್ಯಾಜಿನರಿ ಮಾರ್ಕೆಟ್ ಅಲ್ಲಿ ಇಮ್ಯಾಜಿನರಿ ಅಂಗಡಿಯ ಮುಂದೆ ಆಕ್ಚುಯಲ್ ಆಗಿ ನಿಂತಿದ್ದ. ಹಾಗೂ ಆ ಅಂಗಡಿಯ ಹೆಸರು ಸುರೇಶ್ ರೇಡಿಯೋ ಶಾಪ್ ಆಗಿತ್ತು. ಈಗ ನೀವು ವಿಡಿಯೋನ ಸ್ಟಾರ್ಟಿಂಗ್ ಅಲ್ಲೇ ನೋಡಿದಾಗೆ ಅಶೋಕ್ ಆ ಅಂಗಡಿ ಒಳಗೆ ಹೋಗ್ತಾನೆ, ಉಮ್ಮನ್ ಹತ್ರ ಮಾತಾಡ್ತಾನೆ ಹಾಗೂ ಉಮ್ಮನಿಗೆ ಟೀಟುನ ವಿಷಯ ಹೇಳ್ತಾನೆ. ಆದ್ರೆ ಆಬ್ವಿಯಸ್ಲಿ ಅವನ ಮಾತನ್ನು ಉಮಾ ನಂಬಿರೋದಿಲ್ಲ. ಆಗ ಅಶೋಕ್ ಹೇಳ್ತಾನೆ, ನೀವು ಒಮ್ಮೆ ಬಂದು ನಮ್ಮ ಹಳ್ಳಿಯಲ್ಲಿ ಟೀಟುವನ್ನು ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಅಂತ. ಸೊ ಉಮಾ ಅವತ್ತು ಮನೆಗೆ ಹೋಗಿ ತನ್ನ ಅತ್ತೆ ಮಾವನಿಗೆ ಈ ವಿಷಯವನ್ನು ತಿಳಿಸಿ
ಒಂದು ದಿನ ಆ ಹಳ್ಳಿಗೆ ಹೋಗಿ ಟಿಟು ಅನ್ನು ನೋಡೋ ಪ್ಲಾನ್ ಮಾಡ್ತಾರೆ. ಅಂಡ್ ಇಲ್ಲಿಂದ ಸೀನ್ ಇನ್ನೂ ಹೆಚ್ಚು ಡಾರ್ಕ್ ಆಗುತ್ತೆ. ಇನ್ನು ಮುಂದೆ ಬರುವ ಡೀಟೇಲ್ಸ್ ಏನಿದೆ ಅದು ಎಲ್ಲದರಲ್ಲಿ ಲಾಜಿಕ್ ಹುಡುಕುವ ಈವನ್ ನನ್ಗೂ ನಂಬೋದಕ್ಕೆ ಆಗ್ಲಿಲ್ಲ. ಅಶೋಕ್ ಅಲ್ಲಿಂದ ಹೋದ ಕೆಲವು ದಿನದ ನಂತರ ಉಮಾ ಹಾಗೂ ಅವರ ಫ್ಯಾಮಿಲಿ ಯಾರಿಗೂ ಹೇಳದೆ ಸಡನ್ಲಿ ಒಂದು ದಿನ ಟಿಟುನ ಮನೆಗೆ ಹೋಗುವ ಪ್ಲಾನ್ ಮಾಡ್ತಾರೆ. ಅವರ ತಲೆಯಲ್ಲಿ ಏನಿತ್ತು ಅಂದ್ರೆ ನಾವು ಯಾರಿಗೂ ಇನ್ಫಾರ್ಮ್ ಮಾಡದೆ ಹೋದ್ರೆ ಇದೊಂದು ನಾಟಕ ಆದ್ರೆ ಅಲ್ಲೋ ಗೊತ್ತಾಗತ್ತೆ ಅಂತ. ಆದ್ರೆ ಅವರು ಅಲ್ಲಿ ಹೋಗಿ ಮುಟ್ಟಿದ ನಂತರ ಅಲ್ಲಿ ನಡೆದ ಇನ್ಸಿಡೆಂಟ್ ಗಳನ್ನು ನೋಡಿ ಎಲ್ಲರೂ ಶಾಕ್ ಆಗ್ತಾರೆ. ಸುರೇಶ್ನ ಫ್ಯಾಮಿಲಿಯ ಕಾರ್ ಏನಿದೆ ಅದು ಟಿಟುನ ಮನೆ ಹತ್ತಿರ ಮುಟ್ತಾ ಇದ್ದ ಹಾಗೆ ಮನೆ ಹೊರಗೆ ಆಟ ಆಡ್ತಾ ಇದ್ದ ಟಿಟು ಆ ಕಾರ್ ಅನ್ನು ನೋಡಿ ಸಡನ್ಲಿ ಆ ಕಾರ್ ಕಡೆ ಓಡೋದಕ್ಕೆ ಶುರು ಮಾಡ್ತಾನೆ. ಇಟ್ಸ್ ಲೈಕ್ ಅವನು ಆ ಕಾರ್ ಅನ್ನು ರೆಕಗ್ನೈಸ್ ಮಾಡಿದ ಹಾಗೆ. ಆ ಕಾರಿನಿಂದ ಸುರೇಶ್ನ ತಂದೆ ತಾಯಿ ಕೆಳಗೆ ಇಳಿತಾ ಇದ್ದ ಹಾಗೆ ಅವರ ಹತ್ರ ಹೋಗಿ ಅವರನ್ನು ಗಟ್ಟಿಯಾಗಿ ಹಗ್ ಮಾಡ್ತಾನೆ. ಹಾಗೂ ಅವ್ರ ಹತ್ರ ಕೇಳ್ತಾನೆ, ನನ್ನ ಮಕ್ಕಳು ಹೇಳಿದ್ದಾರೆ, ಅವರನ್ನು ಕರ್ಕೊಂಡು ಬಂದಿಲ್ವಾ ಅಂತ. ಇವನ್ ಈ ತರ ಎಲ್ಲ ಮಾತಾಡ್ತಿರುವಾಗ ಅವನ ಮುಖದಲ್ಲಿ ಎಕ್ಸ್ಪ್ರೆಷನ್ ಏನಿದೆ ಅದು ಸಡನ್ಲಿ ಚೇಂಜ್ ಆಗಿತ್ತು. ಅವನ್ ಆಕ್ಚುಲಿ 4 ವರ್ಷದ ಮಗು ಆಗಿದ್ದ, ಆದ್ರೆ ಅವನ ಬಿಹೇವಿಯರ್ 4 ವರ್ಷದ ಮಗುವಿನ ತರ ಇರ್ಲೇ ಇಲ್ಲ. ಸುರೇಶ್ನ ತಂದೆ ತಾಯಿಗೆ ಟಿಟು ಹಾಗೂ ಅವನ ಬಿಹೇವಿಯರ್ ಅನ್ನು ನೋಡಿ ಅವಾಗ್ಲೇ ಗೊತ್ತಾಗಿತ್ತು ಇದು ನಮ್ಮ ಮಗ ಸುರೇಶೇ ಅಂತ. ಆದ್ರೆ ಉಮಾ ಮಾತ್ರ ಇವಾಗ್ಲೂ ಬಿಲೀವ್ ಮಾಡಿರ್ಲಿಲ್ಲ. ಉಮಾ ನಂತರ ಒಂದು ವಿಷಯ ಹೇಳಿದ್ಲು, ಟಿಟು ನನ್ನನ್ನು ನೋಡಿ ನನ್ನ ಕಡೆ ಓಡಿ ಬಂದಿರ್ಲಿಲ್ಲ, ಆದ್ರೆ ಅವನ್ ದೂರದಲ್ಲಿ ನಿಂತು ನನ್ನ ಕಡೆ ನೋಡಿದ ಒಂದು ನೋಟ ಏನಿದೆ ಅದು ಡೆಫಿನೆಟ್ಲಿ ನನ್ಗೆ ಸುರೇಶ್ನ ನೆನಪು ತರಿಸಿತ್ತು ಅಂತ. ಈಗ ಬರೀ ಇಷ್ಟೇ ಎಲ್ಲ ನೋಡಿ ಅವರ ಮೇಲೆ ಬಿಲೀವ್ ಮಾಡೋದಕ್ಕಾಗೋದಿಲ್ಲ. ಸೊ ಸುರೇಶ್ನ ಫ್ಯಾಮಿಲಿ ಟೆಸ್ಟ್ ಮಾಡೋದಕ್ಕಂತ ಟಿಟು ಅನ್ನು ಆಗ್ರಾಕ್ಕೆ ಕರ್ಕೊಂಡು ಹೋಗ್ತಾರೆ. ಕಾರಲ್ಲಿ ಟಿಟು ಅನ್ನು ಕೂರಿಸಿ ಆಗ್ರಾ ಕಡೆಗೆ ಹೋದ ಫ್ಯಾಮಿಲಿ ಸರ್ದಾರ್ ಬಜಾರ್ನ ಥ್ರೂ ಪಾಸ್ ಆಗ್ತಾ ಇರುವಾಗ ಬೇಕೆಂದೇ ನೋಡೋದಕ್ಕೆ ದಾರಿಯನ್ನು ತಪ್ಪಿಸಿ ಸುರೇಶ್ ರೇಡಿಯೋ ಶಾಪ್ ಅನ್ನು ಕ್ರಾಸ್ ಆಗಿ ಸ್ವಲ್ಪ ಮುಂದಕ್ಕೆ ಹೋಗ್ತಾರೆ, ನೋಡೋದಕ್ಕೆ ಟಿಟು ಯಾವ ತರ ಬಿಹೇವ್ ಮಾಡ್ತಾನೆ ಅಂತ. ಅಂಡ್ ಯಾವ ತರ ಟಿಟು ಬಿಹೇವ್ ಮಾಡಿದ್ನೋ ಅದು ತುಂಬಾ ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು. ಸುರೇಶ್ ರೇಡಿಯೋ ಶಾಪ್ ನ ಗಲ್ಲಿಯನ್ನು ಪಾಸ್ ಆಗಿ ಮುಂದಕ್ಕೆ ಹೋಗ್ತಾ ಇದ್ದಾಗ ಟಿಟು ಕಿರುಚಾಡೋದಕ್ಕೆ ಶುರು ಮಾಡ್ತಾನೆ, ನಿಲ್ಲಿಸಿ ನನ್ನ ಅಂಗಡಿ ಹಿಂದಕ್ಕೋಯ್ತು, ನಿಮ್ಗೆ ದಾರಿ ತಪ್ಪಿರ್ಬೋದು, ಗಾಡಿ ಹಿಂದಕ್ಕೆ ತಗೊಳ್ಳಿ ಅಂತ. ಈ ಒಂದು ಇನ್ಸಿಡೆಂಟ್ ಅನ್ನು ಫ್ಯಾಮಿಲಿ ಕ್ಲಿಯರ್ಲಿ ನೋಟಿಸ್ ಮಾಡಿತ್ತು. ವಿಷಯ ಏನು ಅಂದ್ರೆ ಇಷ್ಟು ದೊಡ್ಡ ಮಾರ್ಕೆಟ್ ಅಲ್ಲಿ ಒಬ್ಬ ಗ್ರೋನ್ ಮ್ಯಾನಿಗೂ ಒಂದ್ಸತಿ ದಾರಿ ತಪ್ಪೋಗುತ್ತೆ, ಅಂತದ್ರಲ್ಲಿ ಇಲ್ಲಿಗೆ ಯಾವತ್ತು ಬರೋದೊಂದು ಮಗುವಿಗೆ ಆ ಅಂಗಡಿಯ ಅಡ್ರೆಸ್ ಕ್ಲಿಯರ್ ಆಗಿ ಗೊತ್ತಿದೆ. ಇನ್ನು ಅಂಗಡಿ ಒಳಗೋಗಿ ಮುಟ್ಟಿದ ನಂತರ ಇನ್ನೂ ಹೆಚ್ಚು ಶಾಕಿಂಗ್ ಇನ್ಸಿಡೆಂಟ್ ನಡೆದಿತ್ತು. ಅಂಗಡಿ ಮುಂದೆ ತಂದು ಗಾಡಿ ನಿಲ್ಸಿದಾಗ ಟಿಟು ಏನು ಮುಗ್ಧ ಮಗುವಿನ ತರ ಏನು ಬಿಹೇವ್ ಮಾಡಿರ್ಲಿಲ್ಲ. ಒಳ್ಳೆ ಕಾನ್ಫಿಡೆಂಟ್ ಆಗಿ ಗಾಡಿಯಿಂದ ಇಳಿದು ಸೀದಾ ಅಂಗಡಿ ಒಳಗೆ ಹೋಗ್ತಾನೆ. ಹಾಗೂ ಅಂಗಡಿ ಒಳಗೆ ಹೋದ ಟಿಟು ಫಸ್ಟ್ ತೋರಿಸಿದ್ದು ಅಲ್ಲಿರುವ ಆ ಒಂದು ಡ್ರಾವರ್. ಆ ಡ್ರಾವರ್ ಕಡೆ ಬೆರಳು ತೋರಿಸಿ ಹೇಳ್ತಾನೆ, ನಾನು ಆ ಡ್ರಾವರ್ ಅಲ್ಲಿ ಹಣ ಇಡ್ತಾ ಇದ್ದಿದ್ದು. ಬರೀ ಅಷ್ಟೇ ಅಲ್ಲ, ಸುರೇಶ್ ಸತ್ತ ನಂತರ ಆ ಅಂಗಡಿಯಲ್ಲಿ ಸ್ವಲ್ಪ ಚೇಂಜಸ್ ಎಲ್ಲ ಮಾಡಲಾಗಿತ್ತು. ಟಿಟು ಪ್ರತಿಯೊಂದು ವಸ್ತುವನ್ನು ಪಾಯಿಂಟ್ ಮಾಡಿ ತೋರಿಸ್ತಾ ಇದ್ದ. ಇಲ್ಲಿ ಫಸ್ಟ್ ಇದಿತ್ತು, ಅಲ್ಲಿ ಫಸ್ಟ್ ಅದಿತ್ತು, ನೀವು ಇಲ್ಲೆಲ್ಲ ಚೇಂಜಸ್ ಮಾಡಿದ್ದೀರಾ. ಇದೆಲ್ಲಕ್ಕಿಂತ ಇಂಪಾರ್ಟೆಂಟ್ ಏನು ಅಂದ್ರೆ ಟಿಟು ಆ ಅಂಗಡಿಗೆ ಸುರೇಶ್ ಸತ್ತ ನಂತರ ತಂದಿರುವ ಹೊಸ ಟಿವಿ ಹಾಗೂ ರೇಡಿಯೋ ಅನ್ನು ಕ್ಲಿಯರ್ಲಿ ಪಾಯಿಂಟ್ ಮಾಡಿದ್ದ. ಇದೆಲ್ಲ ನಾನಿದ್ದಾಗ ಇರ್ಲಿಲ್ಲ ಅಂತ. ದಿಸ್ ವಾಸ್ ಶಾಕಿಂಗ್. ಇದೇ ಹೊತ್ತಲ್ಲಿ ಉಮಾಗೆ ಟಿಟುನ ಮೇಲೆ ಸ್ವಲ್ಪ ನಂಬಿಕೆ ಬರೋದಕ್ಕೆ ಶುರು ಆಗಿತ್ತು. ಆದ್ರೆ ಉಮಾಗೆ ಕಂಪ್ಲೀಟ್ ನಂಬಿಕೆ ಆಗಿದ್ದು ಟಿಟು ಹಾಗೂ ಉಮಾ ಪರ್ಸ್ನಲಿ ಕೂತು ಮಾತನಾಡಿದಾಗ. ಅವರ ನಡುವೆ ಏನು ಮಾತು ನಡೆದಿತ್ತಂತ ಗೊತ್ತಿಲ್ಲ, ಆದ್ರೆ ಉಮಾ ಬಂದು ಹೇಳ್ತಾಳೆ, ನಾನು ಟಿಟು ಹತ್ರ ನನ್ನ ಹಾಗೂ ಸುರೇಶ್ನ ನಡುವೆ ನಡೆದಿರುವ ಒಂದು ತುಂಬಾ ಪರ್ಸನಲ್ ವಿಷಯವನ್ನು ನಾನು ಕೇಳಿದ್ದೆ. ಈ ವಿಷಯ ಬರೀ ನನ್ಗೆ ಹಾಗೂ ನನ್ನ ಗಂಡ ಸುರೇಶ್ಗೆ ಮಾತ್ರ ಗೊತ್ತಿರೋದು. ಬಟ್ ಟಿಟು ಆ ವಿಷಯವನ್ನು ಇದ್ದಿದ್ದನ್ನು ಇದ್ದ ಹಾಗೆ ಹೇಳಿದ್ದ ಅಂತ. ಇದಾದ ನಂತರ ಈ ಎರಡು ಫ್ಯಾಮಿಲಿ ನಡುವೆ ಅವಾಗ ಮೀಟಿಂಗ್ ಆಗ್ತಾ ಇರುತ್ತೆ. ನಂತರದ ದಿನದಲ್ಲಿ ಟಿಟು ಸುರೇಶ್ ಆಗಿದ್ದಾಗ ನೆಲದಲ್ಲಿ ಬಚ್ಚಿಟ್ಟಿರುವ ಕೆಲವು ಗೋಲ್ಡ್ ಕಾಯಿನ್ಸ್ ಗಳ ವಿಷಯವನ್ನು ಅವರಿಗೆ ಹೇಳ್ತಾನೆ. ಬೈ ದ ವೇ, ಸುರೇಶ್ ಬರೀ ಒಬ್ಬ ರೇಡಿಯೋ ಶಾಪ್ ಓನರ್ ಆಗಿರ್ಲಿಲ್ಲ, ಅವನು ಒಬ್ಬ ಸ್ಮಗ್ಲರ್ ಕೂಡ ಆಗಿದ್ದ. ಈ ವಿಷಯ ಸದರ್ ಬಜಾರ್ ಅಲ್ಲಿ ಎಲ್ಲರಿಗೂ ಗೊತ್ತಿತ್ತು ಹಾಗೂ ಆ ಮಾರ್ಕೆಟ್ ಅಲ್ಲಿ ಎಲ್ಲರೂ ಅವನನ್ನು ನೋಡಿ ಹೆದರ್ತಾ ಇದ್ರು. ಇದೇ ಕಾರಣದಿಂದ ಸುರೇಶ್ ಅಷ್ಟು ಶ್ರೀಮಂತನೂ ಆಗಿದ್ದು. ಹಾಗಾದ್ರೆ ಸುರೇಶ್ ನನ್ನು ನೋಡಿ ಎಲ್ಲರೂ ಹೆದರ್ತಾ ಇದ್ರಲ್ವಾ, ಸೊ ಅವನ ಕೊಲೆ ಯಾರು ಮಾಡಿದ್ದು? ದಿಸ್ ಈಸ್ ವೇರ್ ಥಿಂಗ್ಸ್ ಬಿಕಮ್ ಡಿಸ್ಟರ್ಬಿಂಗ್. ಟಿಟುಗೆ ಸುರೇಶ್ನ ಕೊಲೆ ಯಾರು ಮಾಡಿದ್ರಂತ ಕ್ಲಿಯರ್ಲಿ ಗೊತ್ತಿತ್ತು. ಅವನು ಅವರ ಹೆಸರನ್ನು ಹೇಳ್ತಾನೆ ಹಾಗೂ ಕ್ರೇಜಿ ವಿಷಯ ಗೊತ್ತಿದೆ, ಇವರು ಸುರೇಶ್ನ ಫ್ರೆಂಡ್ಸೇ ಆಗಿದ್ರು. ಟಿಟು ಕೊಲೆ ಮಾಡಿದವರ ವಿಷಯ ಯಾವಾಗ ಹೇಳಿದ್ನೋ ಈ ನ್ಯೂಸ್ ಬೆಂಕಿ ತರ ಇಡೀ ದೇಶದಲ್ಲಿ ಸ್ಪ್ರೆಡ್ ಆಗಿತ್ತು. ಇಂಡಿಯನ್ ಮೀಡಿಯಾ ಎಲ್ಲ ಈ ಸ್ಟೋರಿಯನ್ನು ಫುಲ್ ಕವರ್ ಮಾಡ್ತಾ ಇತ್ತು. ಅಂಡ್ ಬಿಕಾಸ್ ಆಫ್ ದ್ಯಾಟ್
ಈ ನ್ಯೂಸ್ ಈವನ್ ಇಂಟರ್ನ್ಯಾಷನಲ್ ಅಟೆನ್ಷನ್ಗೂ ಕಾರಣ ಆಗುತ್ತೆ. ಈ ಕೇಸನ್ನು ಹಲವಾರು ಸೈಕಿಯಾಟ್ರಿಸ್ಟ್ ಹಾಗೂ ರಿಸರ್ಚರ್ಸ್ ಇನ್ವೆಸ್ಟಿಗೇಟ್ ಮಾಡಿದ್ರು. ಇದರಲ್ಲೇ ಮೈನ್ ಹೆಸರು ಆಂಟೋನಿಯಾ ಮಿಲ್ಸ್ ಹಾಗೂ NK ಚಡ್ಡಾ ಆಗಿತ್ತು. ಇವರು ಆಲ್ಮೋಸ್ಟ್ 4 ವರ್ಷದವರೆಗೆ T2 ಅನ್ನು ಅಬ್ಸರ್ವ್ ಮಾಡಿದ್ರು ಹಾಗೂ ಅವರ ಇನ್ವೆಸ್ಟಿಗೇಷನ್ ಅಲ್ಲಿ ಬಂದ ಕೆಲವು ಇಂಪಾರ್ಟೆಂಟ್ ಡೀಟೇಲ್ಸ್ ಅನ್ನು ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಫಸ್ಟ್ ಮಿಲ್ಸ್ ಅವರು ನೋಟಿಸ್ ಮಾಡಿದ್ದು T2 ನ ಅಗ್ರೆಸಿವ್ ಬಿಹೇವಿಯರ್. ಅವನು ಗುಂಡಗಳ ತರ ಬಿಹೇವ್ ಮಾಡ್ತಾ ಇದ್ದ. ಈವನ್ ದೋ ಅವನು ಬರೀ ಒಬ್ಬ 4 ವರ್ಷದ ಮಗು ಆಗಿದ್ದ. ಸುರೇಶ್ನ ಅಂಗಡಿಗೆ ಹೋದಾಗನು ಅವನ ಬಿಹೇವಿಯರ್ ಏನು ಮಗು ತರ ಇರಲಿಲ್ಲ, ಅದೇ ಅಂಗಡಿಯ ದನಿ ತರ ಇತ್ತು. ಅವನ ನಿಲ್ಲುವ ಶೈಲಿ, ಅವನ ಮಾತನಾಡೋ ಶೈಲಿ ಎಲ್ಲ ಸುರೇಶ್ ತರಾನೇ ಇತ್ತು. ಒಂದು ಅಂಗಡಿಯಲ್ಲಿ ಮಿಲ್ಸ್ ಹಾಗೂ T2 ಒಂದು ಬಳೆ ಖರೀದಿ ಮಾಡ್ತಾ ಇರುವಾಗ T2 ಅಂಗಡಿ ಅವನಿಗೆ ಧಮಕಿ ಕೊಟ್ಟಿದ್ದ, ಇವಳು ನಮ್ಮ ಅತಿಥಿ, ಇವಳ ಹತ್ರ ಹಣ ತಗೊಂಡ್ರೆ ಹುಷಾರ್ ಅಂತ. T2 ಸುರೇಶ್ನ ಫ್ಯಾಮಿಲಿಯನ್ನು ಮೀಟ್ ಆಗೋ ಮೊದಲು 15 ಸ್ಟೇಟ್ಮೆಂಟ್ಸ್ ಅನ್ನು ಕೊಟ್ಟಿದ್ದ ಹಾಗೂ ಮೀಟ್ ಆದ ನಂತರ 31 ಸ್ಟೇಟ್ಮೆಂಟ್ಸ್ ಅನ್ನು ಕೊಟ್ಟಿದ್ದ. ಇದರಲ್ಲಿ ಬರೀ ಒಂದನ್ನು ಬಿಟ್ಟು ಬೇರೆ ಎಲ್ಲ ಸರಿ ಅಂತ ಪ್ರೂಫ್ ಕೂಡ ಆಗಿತ್ತು. ಆಲ್ಸೋ T2 10 ಜನರನ್ನು ಹಾಗೂ 4 ಪ್ಲೇಸ್ ಅನ್ನು ಕೂಡ ಐಡೆಂಟಿಫೈ ಮಾಡಿದ್ದ. ಇದೆಲ್ಲಕ್ಕಿಂತ ಕ್ರೇಜಿ ಏನು ಅಂದ್ರೆ ಸುರೇಶ್ನ ಪೋಸ್ಟ್ ಮಾರ್ಟಮ್ ಅಲ್ಲಿ ಬರ್ದಿತ್ತು, ಸುರೇಶ್ಗೆ ಬುಲೆಟ್ ಏನಿದೆ ಅದು ಕಿವಿಯ ಮೇಲೆ ಅಂದ್ರೆ ಈ ತಲೆ ಹತ್ರ ಹೊಡೆದಿರೋದು ಅಂತ. ಅಂಡ್ ಕ್ರೇಜಿ ವಿಷಯ ಗೊತ್ತಿದೆ, T2ಗೆ ಎಕ್ಸಾಕ್ಟ್ ಅದೇ ಪ್ಲೇಸ್ ಅಲ್ಲಿ ಬರ್ತ್ ಮಾರ್ಕ್ ಇತ್ತು. ಈಗ ಸರಿ, ಇಷ್ಟೆಲ್ಲ ಆಯ್ತು, ಕೊಲೆಗಾರರ ಹೆಸರು ಗೊತ್ತಾಯ್ತು. ಹಾಗಾದ್ರೆ ಕೊಲೆಗಾರರಿಗೆ ಏನಾಯ್ತು? ಈ ಕೇಸ್ ಆಕ್ಚುಲಿ ಎಷ್ಟು ವೈರಲ್ ಆಗಿತ್ತು ಅಂದ್ರೆ ಈ ಕೇಸ್ ಅನ್ನು ಮತ್ತೆ ರೀಓಪನ್ ಮಾಡ್ಬೇಕಾಗತ್ತೆ ಹಾಗೂ ಈ ಕೇಸ್ನ ಹಿಯರಿಂಗ್ ಕೂಡ ನಡೆಯುತ್ತೆ. ಕೋರ್ಟ್ T2 ನ ಕ್ಲೇಮ್ಸ್ ಹಾಗೂ ಅವನ ಪುನರ್ಜನ್ಮದ ಕಥೆಯನ್ನು ಆಸ್ ಎ ಎವಿಡೆನ್ಸ್ ತಗೊಂಡಿರೋದಿಲ್ಲ. ಆದ್ರೆ ಈ ಕೇಸಲ್ಲಿ ಈ ಸ್ಟೋರಿ ಹಾಗೂ ಇದರ ರಿಸರ್ಚ್ ಏನಿದೆ ಇದು ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನು ವಹಿಸಿತ್ತು. ನಂತರ ಅಪರಾಧಿಗಳಿಗೆ ಆಕ್ಚುಯಲ್ ಆಗಿ ಶಿಕ್ಷೆ ಸಿಕ್ಕಿತಾ ಇಲ್ಲ ಅನ್ನೋ ಡೀಟೇಲ್ಸ್ ನಂಗೆ ಎಲ್ಲೂ ಸಿಕ್ಕಿರ್ಲಿಲ್ಲ. ಆದ್ರೆ ಈ ಸ್ಟೋರಿಯನ್ನು ರಿಸರ್ಚ್ ಮಾಡ್ತಾ ಇದ್ದಾಗ ನಾನು T2 ಸಿಂಗ್ ಅವರ ಈ ಒಂದು ಪಾಡ್ಕಾಸ್ಟ್ ನೋಡಿದ್ದೆ. ಈ ಪಾಡ್ಕಾಸ್ಟ್ ಅಲ್ಲಿ T2 ಅವರು ಹೇಳ್ತಾರೆ ಆ ಅಪರಾಧಿಗಳಿಗೆ 8 ವರ್ಷ ಜೈಲು ಶಿಕ್ಷೆ ಸಿಕ್ಕಿತ್ತು ಅಂತ. ಸೊ ಮೇ ಬಿ ಎಸ್, T2 ಸಿಂಗ್ ಅವರು ಇವತ್ತಿಗೂ ನಮ್ಮ ನಡುವೆ ಇದ್ದಾರೆ ಹಾಗೂ ಅವರ ವಯಸ್ಸು 42ರಿಂದ 43 ವರ್ಷ. ಮೇ ಬಿ ಅವರದ್ದು ಮದುವೆನೂ ಆಗಿದೆ ಹಾಗೂ ಅವರಿಗೆ ಮಕ್ಕಳು ಕೂಡ ಇದ್ದಾರೆ. ಅವರು ಯಾವುದೋ ಒಂದು ಯೂನಿವರ್ಸಿಟಿಯಲ್ಲಿ ಐ ಥಿಂಕ್ ಆಸ್ ಎ ಪ್ರೊಫೆಸರ್ ಕೆಲಸ ಮಾಡ್ತಾ ಇದ್ದಾರೆ. ಈಗ ಅವರ ಪರ್ಸನಲ್ ವಿಷಯದ ಬಗ್ಗೆ ನಾನು ಹೆಚ್ಚೇನು ಮಾತನಾಡುದಿಲ್ಲ. ಆದ್ರೆ ಇನ್ಸಿಡೆಂಟ್ ನಂತರನು ಸುರೇಶ್ನ ಫ್ಯಾಮಿಲಿ ಹಾಗೂ T2 ಅವಾಗ ಮೀಟ್ ಆಗ್ತಾ ಇದ್ರು. T2 ಕೂಡ ಅವಾಗ ಅವರ ಮನೆಗೆ ಹೋಗಿ ಮೀಟ್ ಆಗ್ತಾ ಇದ್ದ. ಅಂಡ್ ಇವೆನ್ಚುಯಲಿ T2 ನ ಪೇರೆಂಟ್ಸ್ ನ ಫೋರ್ಸ್ ನಿಂದ ಹಾಗೂ T2 ಇದನ್ನೆಲ್ಲ ಮರೆತು ತನ್ನದೇ ಆದ ಒಂದು ಜೀವನವನ್ನು ಜೀವಿಸ್ಲಿ ಅಂತ ಸುರೇಶ್ನ ಫ್ಯಾಮಿಲಿ ನಂತರ ಮೀಟ್ ಆಗೋದನ್ನು ನಿಲ್ಲಿಸಿ ಬಿಡ್ತಾರೆ. ಎಲ್ಲರೂ ತಮ್ಮ ಜೀವನದಲ್ಲಿ ಮೂವ್ ಆನ್ ಆಗ್ತಾರೆ. ಬಟ್ ಸ್ಟಿಲ್ T2 ಸಿಂಗ್ ಅವರಿಗೆ ಇವತ್ತಿನವರೆಗೂ ಅವರ ಹಿಂದಿನ ಜನ್ಮದ ಪ್ರತಿಯೊಂದು ಇನ್ಸಿಡೆಂಟ್ಸ್ ನೆನಪಿದೆ. ಕೋರ್ಟ್ ಪುನರ್ಜನ್ಮವನ್ನೇನು ನಿಜ ಅಂತ ಹೇಳಿಲ್ಲ. ಸೈಂಟಿಸ್ಟ್ ಕೂಡ T2 ಅಲ್ಲಿ ಸುರೇಶ್ನ ಆತ್ಮ ಇದೆ ಅಂತ ಹೇಳಿಲ್ಲ. ಆದ್ರೆ ಈ ವಿಡಿಯೋ ಎಂಡ್ ಮಾಡೋ ಮೊದಲು ಒಂದು ವಿಷಯ ಹೇಳ್ತೀನಿ. ಸುರೇಶ್ನ ಕೊಲೆ ನಡೆದಿರೋದು ನಿಜ ಘಟನೆ. ಆ ಕೊಲೆಯ 1 ತಿಂಗಳಿನ ನಂತರ T2 ಹುಟ್ಟಿರೋದು ನಿಜ ಘಟನೆ. ಆ ಮಾರ್ಕೆಟ್, ಆ ಅಂಗಡಿ ಹಾಗೂ ಈ ಒಂದು ಕಂಪ್ಲೀಟ್ ಸ್ಟೋರಿ ನಾನೇನು ಹೇಳಿದೆ ಅದು ಎಲ್ಲವೂ ನೈಜವಾಗಿ ನಡೆದ ಘಟನೆನೇ ಆಗಿದೆ. ನಂಬುವವರು ನಂಬಿ, ನಂಬದವರು ಕಿರುಂಬಿ ಅಂತ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಇದೇ ತರ ಮಿಸ್ಟ್ರಿ, ಹಾರರ್, ಥ್ರಿಲ್ಲರ್ ಹಾಗೂ ಕಾನ್ಸ್ಪಿರಸಿ ಇಂಥದ್ದೆಲ್ಲ ವಿಡಿಯೋಸ್ ಇಷ್ಟ ಇದ್ರೆ ಪ್ಲೀಸ್ ಆಲ್ಮೋಸ್ಟ್ ಕನ್ನಡಿಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಮತ್ತೆ ಬರ್ತೀನಿ ಮತ್ತೊಂದು ವಾರ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ. ಅಷ್ಟರವರೆಗೆ ಪೀಸ್ ಔಟ್.